ನಾನು ಕೂಡ ನಿಮ್ಮ ಹಾಗೆ ಕಡ್ಡಿ ಥರ ಇದ್ದೆ. ಎಲ್ಲರೂ ನನಗೆ ಕಡ್ಡಿ ಅಂತ ತಮಾಷೆ ಮಾಡೋರು. ಜಿಮ್ಮಿಗೆ ಸೇರೋಣ ಅಂದ್ಕೊಂಡೆ, ಜಿಮ್ಮಿಗೆ ಸೇರೋಕೆ ಭಯ. ಅಲ್ಲಿ ಬಾಡಿ ಬಿಲ್ಡರ್ಸ್ ಇರ್ತಾರೆ, ಅವರು ಕೂಡ ನನಗೆ ಸೇರಿಕೊಂಡು ತಮಾಷೆ ಮಾಡಿದರೆ ಅನ್ನೋ ಭಯ. ಆದರೂ ಕೂಡ ಒಂದು ಗಟ್ಟಿ ಮನಸ್ಸು ಮಾಡಿ ಸೇರೇ ಬಿಟ್ಟೆ. ಸೇರಿದ ಮೇಲೆ ಗೊತ್ತಾಯಿತು ಇಲ್ಲಿ ನಾನು ಒಬ್ಬನೇ ಅಲ್ಲ, ನನ್ನ ಥರ ತುಂಬ ಜನ ಇದ್ದಾರೆ ಅಂತ. ಸ್ಟಾರ್ಟಿಂಗಲ್ಲಿ ಒಂದು ಪುಷಪ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಕೈಯೆಲ್ಲ ನಡ್ಗೋದು. ಆದರೆ ಬರೀ 1 ವೀಕಲ್ಲೇ 2ರಿಂದ 3 ಪುಷಪ್ ಮಾಡೋಷ್ಟು ಸ್ಟ್ರೆಂತ್ ಬಂತು ನನಗೆ. ಆವತ್ತೇ ಗೊತ್ತಾಗಿದ್ದು ನಾನು ಕೂಡ ಇದನ್ನು ಮಾಡ್ಬೋದು ಅಂತ. ಹೌದು, ಸ್ಮಾಲ್ ಪ್ರೋಗ್ರೆಸ್, ಆದರೆ ನನ್ನ ಫಿಟ್ನೆಸ್ ಜರ್ನಿಯಲ್ಲಿ ಅದೇ ಫಸ್ಟ್ ಬಿಗ್ ಚೇಂಜ್. ಹಾಗೆ ಒಂದಿನ ಮಿರರ್ ಮುಂದೆ ಫ್ಲೆಕ್ಸ್ ಮಾಡ್ತಿರುವಾಗ ನನ್ನ ಬೈಸೆಪ್ಸ್ ಮಸಲ್ ಗ್ರೋ ಆಗಿರೋದು ನಾನು ನೋಡಿದೆ. ಅದೇ ಫಸ್ಟ್ ಟೈಮ್ ನನ್ನ ಬಾಡಿಲಿ ನನ್ನ ಮಸಲ್ ಅಂತ ನೋಡಿದ್ದು. ಆವತ್ತು ನನ್ನ ಮೋಟಿವೇಶನ್ ಕೂಡ ಡಬಲ್ ಆಯಿತು. ಅಷ್ಟೇ, ಬಿಸ್ಕಿಟ್, ಚಕ್ಲಿ, ಕೋಡ್ಬಳೆ ತಿಂತಿದ್ದು ನಾನು ಸಡನ್ನಾಗಿ ಬಾಳೆಹಣ್ಣು, ಆ್ಯಪಲ್, ಮೊಟ್ಟೆ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ. ಕಡ್ಡಿ ಅಂತಿದ್ದವರೆಲ್ಲ ಜಿಮ್ ಬಾಡಿ ಅನ್ನೋಕೆ ಸ್ಟಾರ್ಟ್ ಮಾಡಿದರು. ಆ ಫೀಲಿಂಗ್ನ ನಾನು ಇಲ್ಲಿ ಹೇಳಿದರೆ ನಿಮ್ಗೆ ಗೊತ್ತಾಗೋದಿಲ್ಲ, ನೀವು ಅದನ್ನು ಒಂದ್ಸಲ ಫೀಲ್ ಮಾಡಬೇಕು. ಆವತ್ತೇ ನನ್ನ ಪವರ್ ಶಿಫ್ಟ್ ಆಗಿದ್ದು. ನನ್ನ ಕಾನ್ಫಿಡೆನ್ಸ್, ಪೋಸ್ಚರ್ ಇಂಪ್ರೂವ್ ಆಯಿತು. 2,000 ರೂಪಾಯಿ ಶರ್ಟ್ ಹಾಕಿದ್ರು ನನಗೆ ಚೆನ್ನಾಗಿ ಕಾಣ್ತಿರಲಿಲ್ಲ. ಆವತ್ತಿಂದ ನಾನು 200 ರೂಪಾಯಿ ಟೀ ಶರ್ಟ್ ಹಾಕಿದ್ರು ಚೆನ್ನಾಗಿ ಕಾಣೋಕ್ಕೆ ಸ್ಟಾರ್ಟ್ ಆದೆ. ಇಂಟ್ರೋವರ್ಟ್ ಆಗಿದ್ದು ನಾನು ಕೂಡ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ಜಿಮ್ ನನ್ನನ್ನು ಪ್ರತಿದಿನ ಸ್ಟ್ರಾಂಗ್ ಮಾಡ್ತಾನೆ ಬಂತು. ಮತ್ತು ನೀವು ಕೂಡ ನಿಮ್ಮ ಬೆಸ್ಟ್ ಮತ್ತು ಸ್ಟ್ರಾಂಗೆಸ್ಟ್ ವರ್ಷನ್ ನೋಡೋಕ್ಕೆ ಹಿಂದ್ಗಾಲಾಗ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು.